ಅರಿವು ತರುವ ಅನುಭವವನ್ನು ಶೇಖರಿಸುತ್ತಾ ಹೋಗೋದೆ. ಅಂದರೆ ನಾವು ಅರಿವಿನಿಂದಾಗ ಒಂದು ಅನುಭವ ಆಗ್ತದೆ, ಆ ಅರಿವನ್ನು ಮತ್ತೆ ಶೇಖರಿಸ್ಕೊಳ್ಬಾರ್ದು. ಈ ಕ್ಷಣದಲ್ಲಿ ಏನು ಅರಿವಾಗುತ್ತೋ ಅಲ್ಲಿ ಮುಗೀತು, ಮತ್ತೆ ಹೊಸ ಕ್ಷಣ ಬರ್ತದೆ, ಮತ್ತೆ ಆ ಹೊಸ ಕ್ಷಣದಲ್ಲಿ ಅರಿವಿನಿಂದಿರಬೇಕು. ಅರಿವು ತರುವ ಅನುಭವವನ್ನು ಶೇಖರಿಸುತ್ತಾ ಹೋಗದೆ ಕ್ಷಣದಿಂದ ಕ್ಷಣಕ್ಕೆ ಅರಿವಿನಿಂದಿರಬೇಕು. ನಾವು ಅರಿವು ಆಯ್ತು ಈಗ ತಾನೇ ಯಾವುದೋ ಒಂದು ವಿಚಾರದ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ, ಅದನ್ನು ಶೇಖರಣೆ ಮಾಡಿಕೊಳ್ಬಾರ್ದು. ಆ ಕ್ಷಣದಿಂದ ಕ್ಷಣಕ್ಕೆ ಮುಂದುವರಿತಾ ಹೋಗ್ಬೇಕು. ಅರಿವು ತರುವ ಅನುಭವವನ್ನು ಶೇಖರಿಸುತ್ತಾ ಹೋಗದೆ ಕ್ಷಣದಿಂದ ಕ್ಷಣಕ್ಕೆ ಅರಿವಿನಿಂದಿರಬೇಕು. ಏಕೆಂದರೆ ಯಾಕೆ ನಾವು ಶೇಖರಣೆ ಮಾಡಬಾರ್ದು ಅಂತಂದರೆ, ಶೇಖರಿಸಿದ ಕ್ಷಣದಲ್ಲಿಯೇ ಆ ಶೇಖರಣೆಗೆ, ಆ ನಮೂನೆಗೆ, ಅದರ ನಮೂನೆಗೆ, ಆ ಅನುಭವಕ್ಕೆ ಅನುಗುಣವಾಗಿ ಮಾತ್ರ ನೀವು ಅರಿಯುತ್ತೀರಿ. ನಾವೇನಾದರೂ ಶೇಖರಣೆ ಮಾಡೋಕ್ಕಿಡಿದ್ರೆ ಆ ಶೇಖರಣೆ ಮಾಡಿರುವಂತಹ ನಮೂನೆಗೆ, ಆ ಅನುಭವಕ್ಕೆ ಅನುಗುಣವಾಗಿ ಮುಂದೆ ನಮಗೆ ಅರಿವಾಗ್ತದೆ. ಅಲ್ಲಿ